ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸಿಂಪಲ್ಲಾಗಿ ಇರುತ್ತೆ. ಹಾಗೆ ಇವತ್ತು ಒಂದು ಸ್ಪೆಷಲ್ ಡೇ. ಏನಪ್ಪ ಅಂದರೆ ನಾವು ಮದುವೆ ಆಗಿ 5 ವರ್ಷ ಕಂಪ್ಲೀಟ್ ಆಯಿತು. ಸೊ ಇವತ್ತು ನಮ್ಮ 5ನೇ ಆ್ಯನಿವರ್ಸರಿ ಅಲ್ವಾ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ವ್ಲಾಗನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ತಿಂಡಿಗೆ ನಾವು ಇಡ್ಲಿ ಮತ್ತು ಚಟ್ನಿಯನ್ನು ಮಾಡಿದ್ದೆ. ಹಾಗೆ ಸೈಡ್ಗೆ ಸ್ನ್ಯಾಕ್ಸಿಗೆ ಈ ರೀತಿ ಹೆಸ್ರುಗಳನ್ನು ಮೊಳಕೆ ಕಟ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ಹಸಿ ಹೆಸ್ರುಗಳನ್ನೇ ತಿಂತಾರೆ, ಬಟ್ ನಾನು ಪಾಪಕ್ಕೆ ಕೊಡೋದ್ರಿಂದ ಬೇಯಿಸ್ಬಿಟ್ಟು ಕೊಡ್ತೀನಿ. ಅದಾದಮೇಲೆ ಎಲ್ಲ ಕೆಲಸ ಮಾಡಿಕೊಂಡು ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ಪೆಷಲ್ಲಾಗಿ ನಾನೇ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರಿಗೆ ಗೊತ್ತಿಲ್ಲ ನಾನು ಈ ರೆಸಿಪಿ ಮಾಡ್ತಾಯಿದ್ದೀನಿ ಅನ್ನೋದು. ಅವ್ರಿಗೆ ಹೇಳೇ ಇಲ್ಲ. ಅಂಗಡಿಗೆ ಹೋಗ್ಬಿಟ್ಟು ಬೇಳೆ ಬೆಲ್ಲ ಎಲ್ಲ ತೊಗೊಂಬಂದ್ಬಿಟ್ಟು ಒಬ್ಬಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಆ ಕಡೆ ಸೈಡಲ್ಲಿ ರಾಶಿ ಪಾತ್ರೆಗಳು ಇಟ್ಟಿದ್ದೀನಿ. ಅಡುಗೆ ಮಾಡ್ಕೊಂಡು ಎಲ್ಲ ಕೆಲಸನೂ ಮಾಡಿಬಿಡೋಣ ಅಂತ. ಒಬ್ಬಟ್ಟು ಅಂದರೆ ತುಂಬ ಬೇಗ ಆಗೋಂಥ ತಿಂಡಿ ಏನಲ್ಲ ಅದು. ಅದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಒಬ್ಬಟ್ಟಿಗೆ ಕಾಳು ಬೇಯಿಸೋಕೆ ಇಟ್ಕೊಂಡೆ ಒಂದು ಕಡೆ, ಇನ್ನೊಂದು ಕಡೆ ಹೂರ್ಣನೂ ಈ ರೀತಿ ಕಲಿಸ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಸಾಂಬಾರು ಕೂಡ ಒಬ್ಬಟ್ಟಿನ ಬೇಯಿಸಿರ್ತೀವಲ್ಲ ಕಾಳಿನ ಸಾರು, ಸೊ ಅದರಲ್ಲೇ ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತಿಗೆ ಈ ಚಿಕ್ಕ ರೆಸಿಪಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವೆಲ್ಲ ಏನು ನಮ್ಮ ಆ್ಯನಿವರ್ಸರಿಗಳಾಗಲಿ ಬರ್ತ್ಡೇ ಆಗಲಿ ಯಾವುದನ್ನು ಕೂಡ ಅಷ್ಟಾಗಿ ಸೆಲೆಬ್ರೇಟ್ ಮಾಡೋದೇ ಇಲ್ಲ. ನಾವು ಅಂತಲ್ಲ, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳೇ ಅಷ್ಟೇ ಅಲ್ಲ. ಸೊ ಇದಕ್ಕೆ ವಾಯ್ಸ್ ಏನೇದು ಜೀವಂತದ ಎಂಥದ್ದು ಯವ್ವೇ ನಿಮ್ಮ ಅಪ್ಪನ ಎಬ್ಸಕ್ಕೆ ಪಲ್ಯ ಮಾಡ್ತಾಯಿದ್ಯಾ? ಏನು ಚಂದಕ್ಕೆ ನಾವೇ ಇಟ್ಕೊಂಡಿದ್ದೀಯವ್ವ. ಅಡುಗೆ ಮಾಡೋದು ಬೇಡವಾ ಹಂಗಾರೆ? ನಾನು ನೀನೇ ಮಾಡ್ತೀಯಾ? ಒಣಗಿಸಿಡು ಪಲ್ಯ, ಒಣಗಿಸಿಡು ಕೊಡುವಂತ ಅಪ್ಪಗೆ ಬಂದಾಗ. ಈಗ ಕುಡೀಲಿ ನೋಡೋಣ ಹೆಂಗೈತಿ ಅಂತ. ಕುಡೀಲಿ, ಕೈ ಮಲಿಕ್ಕು. ಗೈಸ್ ನಸಿ ನನ್ನ ಮಗಳು ಮಾಡಿರೋ ಪಲ್ಯ ಇದು. ಹೆಂಗೆ ಮಾಡಿದಾಳೆ ಗೊತ್ತಿಲ್ಲ ನೋಡಿ. ನಾನು ಯಾರು ಸಡನ್ನಾಗಿ ನೋಡಿರೋ ನಿಜವಾದ ಪಲ್ಯ ಅನ್ಕೊಬೋದು. ಚಮಚದಲ್ಲಿ ಏನು ಮಾಡಿದೆ ನೋಡಿ, ಹಿಂಗೆ ಸೇರಿಸ್ಕೊಂಡು ಪಲ್ಯ ಅಂತ ಮಾಡಿದ್ದಾಳೆ. ಇದನ್ನು ಊಟಕ್ಕೆ ಹಾಕಿ ಕೊಟ್ಬಿಡೋಣ ಆಯಿತಾ? ಅಪ್ಪಂಗೆ ಫ್ರ್ಯಾಂಕ್ ಮಾಡೋಣ ಇದು ಪಲ್ಯ ಅಂತ ಹೇಳ್ಬಿಟ್ಟು. ಪಲ್ಯ ಅಲ್ಲ, ಪಲ್ಲಿ ಓಕೆನಾ? ಇವತ್ತು ಫ್ರ್ಯಾಂಕ್ ಮಾಡೋಣ. ಏನು ಸೊಪ್ಪೇನೋ ಹಾಕಿರಂಗಿದೆಯಾ? ಅದೇನು ಸೊಪ್ಪು ಎಲ್ಲಿ ಸಿಕ್ತು? ಫ್ರಿಡ್ಜಲ್ಲಿ ತಗೊಂಡ? ಫ್ರಿಡ್ಜಲ್ಲಿ ಸೊಪ್ಪು ತಗೊಂಡ? ಕತೆ ಎಲ್ಲ ಜೀ. ಏನಿದು ಬ್ಲ್ಯಾಕ್ ಇರೋದು? ಬ್ಲ್ಯಾಕ್ ಇರೋದೇನು? ಏನಪ್ಪ ಬ್ಲ್ಯಾಕ್ ಆಗಿದೆ ಮಾಡೋ? ಓ ದೊಡ್ಡ ಪಲ್ಲಿ. ಅಯ್ಯೋ ದೊಡ್ಡ ಪಲ್ಲಿನೇ ಅಂಟ್ರಿಸ್ಕೊಂಬಿಟ್ಟಲ್ಲವ ನೀನು ತಲೆ ಮೇಲೆ. ಸರಿ ಆಯಿತು ಮಾಡು, ನಾನು ಅಡುಗೆ ಮಾಡ್ತೀನಿ, ನೀನು ಇಲ್ಲಿ ಅಡುಗೆ ಮಾಡು. ನೋಡೋಣ ನಿಮ್ಮ ಅಪ್ಪ ಯಾರು ಅಡುಗೆ ತಿನ್ನತ್ತೆ ಅಂತ, ಆಯಿತಾ? ಮೆಡಿಷನ್ ನೋಡಿ ಅವಳದು ಫ್ರಿಡ್ಜ್ ಮೇಲೆ ಇರೋದು ನೋಡಿ, ಎಲ್ಲ ಅವಳದೆ. ನಂದು ಅವಳದು ಇಬ್ಬರದೂ ಮೆಡಿಷನ್ಗಳು. ಸಿಂಪಲ್ಲಾಗಿ ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ಮಾಮೂಲಿ ಮನೆಯಲ್ಲೇ ಏನಾದರೂ ಸಿಹಿ ತಿಂಡಿ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ಮತ್ತು ಮನೆಯಲ್ಲೂ ಸಹ ದೇವರ ಪೂಜೆನ ಮಾಡಿ ಕೇಳ್ಕೊಳ್ಳೋದು, ಇಷ್ಟೇ ನಾವುಗಳು ಮಾಡೋ ಅಂಥದ್ದು. ಅದರಲ್ಲಾಗಿ ನಮ್ಮ ಮಗಳು ಬರ್ತ್ಡೇನ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸ್ಕೊಂಡು ಅದೊಂದು ಮಾಡ್ತೀವಿ ಅಷ್ಟೇ. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ಬಟ್ ಬೇರೆಯವರೆಲ್ಲ ಹೊಸ ಬಟ್ಟೆ ತಗೊಳ್ಳೋದು, ಗಿಫ್ಟ್ ನಾನು ಸಾಮಾನ್ಯವಾಗಿ ಹಿಟ್ಟು ಕಲಿಸುವಾಗ ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟನ್ನ ಕೊಡ್ತೀನಿ ಇವಳಿಗೆ. ಈ ರೀತಿ ಏನಾದರೂ ಮಾಡ್ಕೊಂಡು ಆಟ ಆಡ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಅವಳು ಪಲ್ಲಿ ಮಾಡಿ ಒಣಗಿಸ್ತಾವಳೆ. ಈಗ ನಾವು ಮಾಡ್ತಾಳೆ ತಿನ್ಬಾರ್ದು, ಓಕೆನಾ? ಸರಿ ಬಾಯ್. ನೋಡಿಕೊಂಡು ನಾವು ನಮ್ಮನೆ ಕೆಲಸ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಅಂದರೆ ತುಂಬಾ ಕಷ್ಟಕರವಾದ ಕೆಲಸ. ಸೊ ಹಿಟ್ಟೇನಾಗ್ಬಿಟ್ಟಿತ್ತು ಅಂದರೆ ತುಂಬಾ ತೆಳುವಾಗಿ ಹೋಗ್ಬಿಟ್ಟಿತ್ತು. ಏನು ಹೂರ್ಣ ಅದು ತುಂಬ ತೆಳುವಾಗಿ ಹೋಗಿದ್ರಿಂದ ಈ ರೀತಿ ಎತ್ತಕ್ಕೆ ಆಗಲಿಲ್ಲ. ಫಸ್ಟು ತೊಟ್ಟಿದ್ದು ಒಬ್ಬಿಟ್ಟು ಈ ರೀತಿ ಶೇಪಾಗಿ ಹೋಗ್ಬಿಡ್ತು. ಅದಕ್ಕೋಸ್ಕರ ನಾನೇನು ಮಾಡಿಬಿಟ್ಟೆ, ಕಡಲೆನ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡಿ ಮತ್ತೆ ಬೇಯಿಸಿದ್ವಿ.
ಆಮೇಲೆ ಒಬ್ಬಟ್ಟನ್ನು ತೊಟ್ಟಿದೆ. ಆಮೇಲೆ ಚೆನ್ನಾಗಿ ಬಂತು. ಈ ಸಲ ನಾನು ಸಾರಿ ಏನದು ಯೆಲ್ಲೋ ಕಲರ್ ಮಾಡ್ತಾರೆ, ಲೈಟ್ ಕಲಿಸ್ಕೊಳ್ತಾರಲ್ಲ, ಅದಕ್ಕೆ ರವೆ ಹಾಕ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಚೆನ್ನಾಗಿ ಬಂದಿರಲಿಲ್ಲ ಅದು. ಇನ್ನೊಂದು ಸಲ ರವೆನ ಹಾಕೋಕ್ಕೆ ಹೋಗಲ್ಲ, ಚೆನ್ನಾಗಿ ಬರೋಲ್ಲ. ಸೊ ನಾವು ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ. ನಮ್ಮ ಮನೆ ಹತ್ರ ಇರೋ ಆಂಜನೇಯ ಟೆಂಪಲ್ ಇದು. ಒಳಗಡೆ ಸಖತ್ತಾಗಿ ರೆಡಿ ಮಾಡಿದರು. ಬಟ್ ಜಾಸ್ತಿ ಜನ ಇದ್ದಿದ್ದರಿಂದ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಹೊರಗಡೆ ಬಂದಮೇಲೆ ಒಂದು ಸ್ಟ್ಯಾಚು ಇದೆ, ಅದಕ್ಕೋಸ್ಕರ ಚಿಕ್ಕದಾಗಿ ಒಂದು ವೀಡಿಯೋನ ಮಾಡಿಕೊಂಡೆ. ಅದಾದಮೇಲೆ ಅಲ್ಲಿಂದ ನಾವು ಹೋಗಿದ್ದು ಇನ್ನೊಂದು ದೊಡ್ಡದು ಒಂದು ಗಣಪತಿ ಟೆಂಪಲ್ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಗೂ ಹೋಗ್ತೀವಿ ನಾವು ಎಲ್ಲ ಸಂಕಷ್ಟಿ ದಿನ ಎಲ್ಲ ಇಲ್ಲಿಗೆ ಹೋಗ್ತಾ ಇರ್ತೀವಿ. ವಾರ ವಾರ ಇವೆರಡು ಟೆಂಪಲ್ಗಂತೂ ಮಿಸ್ಸೇ ಇಲ್ಲ. ಮತ್ತು ನಮ್ಮ ಮನೆ ಹತ್ರ ರಾಘವೇಂದ್ರ ಮಠ ಕೂಡ ಇದೆ, ಅಲ್ಲಿಗೂ ಗುರುವಾರ ಮಿಸ್ಸೇ ಇಲ್ಲ. ಅಲ್ಲಿಗೂ ಸಹ ನಾವು ಹೋಗ್ಬಿಟ್ಟು ಬರ್ತೀವಿ. ಇದು ಎಲ್ಲಿರೋದು ಅಂದರೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ ಇರುವಂಥದ್ದು ಈ ಟೆಂಪಲು. ತುಂಬಾ ಚೆನ್ನಾಗಿದೆ. ಸಂಕಷ್ಟಿಲಂತೂ ತುಂಬ ಜನ ಇರ್ತಾರೆ. ಸೊ ಏನಾಯ್ತಪ್ಪ ಅಂದರೆ ಪಾಪ ದೇವಸ್ಥಾನದ ಮುಂದೆನೇ ಯಾರೋ ಲೇಡಿ ಬಿದ್ದುಬಿಟ್ರು. ಜೊತೇಲಿ ಒಂದು ಮಗು ಇತ್ತು. ಎಷ್ಟು ಅಳ್ತಿತ್ತು ಅಂದರೆ ನನಗೆ ಹೊಟ್ಟೆನೇ ಉರಿತು. ಪಾಪ ಏನೂ ಏಟಾಗಿಲ್ಲ, ಬಟ್ ಆದರೂ ಆ ಮಗು ಅವ್ರ ಅಮ್ಮನ ಎಷ್ಟು ನೆನೆಸ್ಕೊಂಡು ಅಳ್ತಿತ್ತು ಅಂದರೆ ನೋಡೋಕ್ಕಾಗಲಿಲ್ಲ. ಅದಾದಮೇಲೆ ನಾವು ಅಲ್ಲಿಂದ ಬಂದಿದ್ದು ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ನನಗೆ ಇದು ಇಷ್ಟ ಆಯಿತು, ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ. ಒಳಗಡೆ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ ನೋಡಿ, ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ, ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಇವ್ರದ್ದೊಂದು ಇದು. ನನ್ನ ಮಗಳು ಮಾಡೇ ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಟಿದ್ದೆ, ಬಟ್ ಅವಳು ಮಾಡೇ ಇಲ್ಲ, ಹಾಗೆ ಬಿಟ್ಬಿಟ್ಟಿದ್ದಾಳೆ. ಸೊ ಅದಾದಮೇಲೆ ಮನೆಗೆ ಬಂದು ನೈಟ್ ಊಟಕ್ಕೆ ಈ ರೀತಿ ಒಬ್ಬಟ್ಟನ್ನು ಮಾಡ್ಕೊಳ್ತಾಯಿದ್ದೀನಿ. ನೈಟ್ ಊಟಕ್ಕೆ ಒಬ್ಬಟ್ಟು ಚೆನ್ನಾಗಿ ಬಂತು. ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಏಕೆಂದರೆ ಆ ಫೋನ್ ನನ್ನ ಮಗಳ ಕೈಲಿತ್ತಲ್ವ, ಹಾಗಾಗಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಇವಳನ್ನ ಕಟ್ಕೊಂಡು ನಾನು ಇವತ್ತಿನ ದಿನಾನ ನನ್ನ ಮಗಳ ಜೊತೆ ಆ್ಯನಿವರ್ಸರಿನ ಕಳೆದಿದ್ದಾಯಿತು. ಹೀಗಿತ್ತು ನಮ್ಮ ದಿನ. ಹಾಗೆ ನನ್ನ ಫೋಟೋಸ್ನೆಲ್ಲ ಕೊಲೇಜ್ ಮಾಡಿದ್ದೀನಿ. ನಮ್ಮದು ನನ್ನ ಫ್ಯಾಮಿಲಿದು ಪುಟ್ಟ ಫ್ಯಾಮಿಲಿ ಅಂಥದ್ದು. ನಾವು ಮದುವೆ ಆದಾಗಲಿಂದ ಹಿಡಿದು ಇಲ್ಲಿ ತನಕ ಯಾವ್ಯಾವ ಫೋಟೋ ಇದೆ ಅಷ್ಟು ಫೋಟೋಸನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ಆ್ಯನಿವರ್ಸರಿನ ಹ್ಯಾಪಿಯಾಗಿ ಮುಗಿಸ್ಕೊಂಡ್ವಿ. ಸಿಂಪಲ್ ಆದ್ರೂ ನಮಗೆ ಇದೇ ಒಂಥರ ಖುಷಿ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್ ಆಲ್.